ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾವು ದ ಎಲಿಕ್ಸರ್ ಆಫ್ ಲೈಫ್ ಅಂತಕ್ಕಂತಹ ಒಂದು ಸಿ ವಿ ರಾಮನ್ ಅವರ ಎಸ್ಸೆಯನ್ನು ಸ್ಟಡಿ ಮಾಡ್ತಾ ಹೋಗೋಣ. ಈ ಒಂದು ಎಸ್ಸೆದಲ್ಲಿ ಸರ್ ಸಿ ವಿ ರಾಮನ್ ಅವರು ಇಂಪಾರ್ಟೆನ್ಸ್ ಆಫ್ ವಾಟರ್, ರೈನ್ ಫೆಡ್ ಟ್ಯಾಂಕ್ಸ್ ಮತ್ತು ಸಾಯಿಲ್ ಎರೋಷನ್ಗಳನ್ನು ಕುರಿತು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬನ್ನಿ ಅವರು ಏನೆಲ್ಲವನ್ನು ಡಿಸ್ಕಷನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮ್ಯಾನ್ ಹ್ಯಾಸ್ ಥ್ರೂ ದ ಏಜಸ್ sought in vain for an imaginary elixir of life, the divine Amrita, to confer immortality. But the true elixir of life lies near to our hands, for it is the commonest of all liquids, plain water. ಬಹಳ ಹಿಂದಿನ ಕಾಲದಿಂದಲೂ ಸಹ ನಾವು ಮನುಷ್ಯರಾಗಿರ್ತಕ್ಕಂಥವರು ಅಮರರಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಅಮೃತವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೇವೆ. ಅದಕ್ಕೆ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ವೇನ್ ಆಗೋಗಿದೆ, ಅಂದರೆ ಸಕ್ಸಸ್ಫುಲ್ ಆಗಿಲ್ಲ ನಮ್ಮ ಪ್ರಯತ್ನದಲ್ಲಿ. ನಮ್ಮ ಒಂದು ರಿಯಲ್ ಎಲಿಕ್ಸರ್ ನಮ್ಮ ಮುಂದೆನೇ ಇದೆ, ಯಾವುದದು ವಾಟರ್ ಅಂತಕ್ಕಂಥದ್ದು. ಸೊ ಅವರ ಪ್ರಕಾರ ವಾಟರ್ ಅಂತಕ್ಕಂಥದ್ದೇ ಇಲ್ಲಿ ರಿಯಲ್ ಎಲಿಕ್ಸರ್ ಆಗಿದೆ. ನಾವೇನೇ ಪ್ರಯತ್ನ ಮಾಡಿದರೂ ಕೂಡ ಆ ಒಂದು ಅಮೃತ ಸಿಗದೇ ಇರ್ಬೋದು, ಬಟ್ ರಿಯಲ್ ಅಮೃತ ಈ ಒಂದು ವಾಟರ್ ಆಗಿದೆ ಅಂಥೇಳಿ ಈ ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಐ ರಿಮೆಂಬರ್ ಒನ್ ಡೇ standing on the line which separates the Libyan desert from the valley of the Nile in Egypt. On one side was a sea of billowing sand without a speck of green or a single living thing anywhere visible on it, while on the other side lay one of the greenest, most fertile and densely populated areas to be found anywhere on the earth, teeming with life and vegetation. What made this wonderful difference? Why, it is the water of river Nile flowing down to the Mediterranean from its sources a couple of thousands of miles away. Here, Sir C V Raman is telling us one of his life's incidents. ಆ ಘಟನೆ ಯಾವುದಪ್ಪ ಅಂದರೆ, ಒಂದು ಸಾರಿ ನಮ್ಮ ಸಿ ವಿ ರಾಮನ್ ಅವರು ಆ ಲಿಬಿಯನ್ ಡೆಸರ್ಟ್ ಮತ್ತು ನೈಲ್ ವ್ಯಾಲಿ ಕಣಿವೆ ಏನಿತ್ತು ಅವೆರಡನ್ನೂ ಡಿವೈಡ್ ಮಾಡ್ತಕ್ಕಂತಹ ಒಂದು ಲೈನಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಅವ್ರ ಕಣ್ಣಿಗೆ ಒನ್ ಸೈಡ್ ಏನು ಕಾಣುತ್ತೆ ಅಂದರೆ ಎ ಸಿ ಆಫ್ ಬಿಲೋಯಿಂಗ್ ಸ್ಯಾಂಡ್, ಅಂದರೆ ಕಂಪ್ಲೀಟಾಗಿ ಬರೀ ರಾಶಿ ರಾಶಿ ಮರಳು, ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಆರ್ ಎ ಸಿಂಗಲ್ ಲಿವಿಂಗ್ ಥಿಂಗ್ ಎನಿವೇರ್ ವಿಸಿಬಲ್ ಆನ್ ಇಟ್. ಅವರಿಗೆ ನೋಡಲಿಕ್ಕೆ ಯಾವುದೇ ಒಂದು ಗ್ರೀನರಿನೂ ಕೂಡ ಅಲ್ಲಿ ಕಾಣೋದಿಲ್ಲ, ಅಂದರೆ ಯಾವುದೇ ಗಿಡ ಮರಗಳಾಗಲಿ ಅಥವಾ ಸಿಂಗಲ್ ಲಿವಿಂಗ್ ಥಿಂಗ್, ಯಾವುದೇ ಒಂದು ಜೀವಿಯಾಗಲಿ ಆ ಒಂದು ಮರಳುಗಾಡು ಪ್ರದೇಶದಲ್ಲಿ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಅವರು ಇನ್ನೊಂದು ಸೈಡ್ ನೋಡ್ತಾರೆ, ಆಗ ಅವರ ಕಣ್ಣಿಗೆ ಬೀಳ್ತಕ್ಕಂಥದ್ದು ಒನ್ ಆಫ್ ದ ಮೋಸ್ಟ್ ಗ್ರೀನೆಸ್ಟ್, ಮೋಸ್ಟ್ ಫರ್ಟೈಲ್ ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಟು ಬಿ ಫೌಂಡ್ ಎನಿವೇರ್ ಆನ್ ದ ಅರ್ತ್. ಅಂದರೆ ಅವರ ಕಣ್ಣಿಗೆ ಬರೀ ಕಾಣ್ತಕ್ಕಂಥದ್ದು ಗ್ರೀನೆಸ್ಟ್, ಎಲ್ಲಿ ನೋಡೋದ್ರಲ್ಲಿ ಹಚ್ಚ ಹಸಿರು ಕಾಣ್ತಾ ಇದೆ, ಮತ್ತು ಫರ್ಟೈಲ್ ಫಲವತ್ತಾದ ಭೂಮಿ ಕಾಣ್ತಾ ಇದೆ, ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್, ಅಂದರೆ ತುಂಬ ಜನಸಂಖ್ಯೆ ಇರತಕ್ಕಂತಹ ಪ್ರದೇಶಗಳು ಅವರ ಕಣ್ಣಿಗೆ ಕಾಣ್ತವೆ. ಮತ್ತು ಎಲ್ಲಿ ನೋಡೋದ್ರಲ್ಲಿ ಬರೀ ಜೀವರಾಶಿ ಗಿಡ ಮರಗಳೇ ತುಂಬಿಕೊಂಡಿವೆ. Suddenly in our writer's mind, one question arises. What is that question? What made this wonderful difference? ಏನು ಇದಕ್ಕೆಲ್ಲ ಕಾರಣ? ಯಾಕೆ ಒಂದು ಸೈಡ್ ಕಂಪ್ಲೀಟಾಗಿ ಹಸಿರಾಗಿದೆ ಮತ್ತು ಇನ್ನೊಂದು ಕಡೆ ಯಾವುದೇ ಒಂದು ಜೀವಿಯು ಕಾಣ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಅವರ ತಲೆಯಲ್ಲಿ ಮೂಡುತ್ತೆ. The only reason for this is ರಿವರ್ ನೈಲ್. ಯಾಕಂದರೆ ಆ ರಿವರ್ ನೈಲ್ ಸುಮಾರು 2000 ಮೈಲುಗಳಿಂದ ಹರಿದು ಬಂದು ಮೆಡಿಟರೇನಿಯನ್ ಪ್ರದೇಶವನ್ನು ಸೇರೋವರೆಗೂ, ಅಂದರೆ ಮೆಡಿಟರೇನಿಯನ್ ಸಮುದ್ರವನ್ನು ಸೇರೋವರೆಗೂ ಕೂಡ ಅಲ್ಲಿ ಒಂದು ಸೈಡ್ಗೆ ಜೀವರಾಶಿಗಳು ತುಂಬಿಕೊಳ್ಳಿಕ್ಕೆ ಸಹಾಯಕವಾಗಿರುತ್ತೆ. Geologists tell us that the entire soil of the Nile Valley is the creation of the river itself. It was brought down as the finest silt in its floodwaters from the highlands of Abyssinia and from remote Central Africa, and laid down through the ages in the trough through which the Nile flows into the sea. Egypt, in fact, was made by its river. Its ancient civilization was created and is sustained by the life-giving waters which come down year after year with unfailing regularity. ಅಂದರೆ ಜಿಯಾಲಜಿಸ್ಟ್ಸ್ ಪ್ರಕಾರ
ಎಂಟೈರ್ ಸಾಯಿಲ್ ಆಫ್ ದ ನೈಲ್ ವ್ಯಾಲಿ ಏನಿತ್ತು ಅದು ಆ ಒಂದು ನೈಲ್ ರಿವರಿಂದಾನೇ ಕ್ರಿಯೇಟ್ ಆಗಿರುತ್ತೆ. ಎಂಟೈರ್ ಸಾಯಿಲ್ ಆಫ್ ದ ನೈಲ್ ವ್ಯಾಲಿ ಇಸ್ ದ ಕ್ರಿಯೇಷನ್ ಆಫ್ ದ ರಿವರ್ ಇಟ್ ಸೆಲ್ಫ್. ಅದಕ್ಕೆಲ್ಲ ಕಾರಣ ಆ ನೈಲ್ ರಿವರೇ ಆಗಿರುತ್ತೆ. It was brought down as the finest silt in its floodwaters from the highlands of Abyssinia and from remote central Africa. ಅಂದರೆ ಆ ನದಿ ಆ ಸಿಲ್ಟನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿರುತ್ತೆ ಅಂದರೆ ಹೈಲ್ಯಾಂಡ್ಸ್ ಆಫ್ ಅಬಿಶಿನಿಯಾ ಮತ್ತು ರಿಮೋಟ್ ಸೆಂಟ್ರಲ್ ಆಫ್ರಿಕಾ, ಆ ಆಫ್ರಿಕಾದ ಸೆಂಟ್ರಲ್ ಅಂದರೆ ಕೇಂದ್ರ ಸ್ಥಾನದಿಂದ ಆ ಒಂದು ಸಿಲ್ಟನ್ನು ತೆಗೆದುಕೊಂಡು ಬಂದು, ಅಂದರೆ ಸುಮಾರು ವರ್ಷಗಳಿಂದ, ಇದು ಕೇವಲ 1 ಅಥವಾ 2 ವರ್ಷಗಳಲ್ಲಿ ಆಗಿರತಕ್ಕಂಥದ್ದಲ್ಲ, ಥ್ರೂ ದ ಏಜಸ್ ಸುಮಾರು ವರ್ಷಗಳಿಂದ ಇದು ಹಾಗೇನೆ ನಡೆದುಕೊಂಡು ಬಂದು ಕೊನೆಗೆ ಈ ಒಂದು ನೈಲ್ ವ್ಯಾಲಿ ಕ್ರಿಯೇಷನ್ ಆಗಿರ್ತಕ್ಕಂಥದ್ದು. I think you heard the name of Egypt. That is a country in Africa. This Egypt was created by the Nile River itself. It means that Egypt was the creation of Nile River. ಆ ಒಂದು ಈಜಿಪ್ಟ್ನ ಒಂದು ನಾಗರಿಕತೆ ಏನಿತ್ತೋ ಆ ನಾಗರಿಕತೆ ಉಗಮಗೊಳ್ಳಲಿಕ್ಕೆ ಕಾರಣ ಈ ಒಂದು ನೈಲ್ ರಿವರ್ ಆಗಿರುತ್ತೆ. ಅಂದರೆ ಸುಮಾರು ವರ್ಷಗಳಿಂದ ಈ ನದಿ ಹರಿದು ಬಂದು 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 ಆ ಒಂದು ನದಿಯ ದಡದ ಮೇಲೆ ಒಂದು ನಾಗರಿಕತೆಯೇ ಬೆಳೆದು ಬಿಡುತ್ತೆ. ಐ ಥಿಂಕ್ ಯು ಸ್ಟಡಿಡ್ ಅಬೌಟ್ ದಿಸ್ ಇನ್ ಯುವರ್ ಸೋಷಿಯಲ್ ಸ್ಟಡೀಸ್. ಇಫ್ ಯು ವಾಂಟ್ ಟು ಲರ್ನ್ ಮೋರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಸೋಷಿಯಲ್ ಸೈನ್ಸ್ ಟೀಚರ್. ಹಿ ವಿಲ್ ಗಿವ್ ಯು ಮೋರ್ ಇನ್ಫಾರ್ಮೇಷನ್. I give this example and could give many others to emphasize that this common substance which we take for granted in our everyday life is the most potent and the most wonderful thing on the face of our earth. It has played a role of vast significance in shaping the course of the earth history and continues to play the leading role in the drama of life on the surface of our planet. ಇಲ್ಲಿ ನಮ್ಮ ಸಿ ವಿ ರಾಮನ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮೊದಲಿಗೆ ಏನು ಎಕ್ಸಾಂಪಲ್ ಕೊಟ್ಟರು ನೈಲ್ ವ್ಯಾಲಿಯ ಒಂದು ಎಕ್ಸಾಂಪಲನ್ನು, ಆ ರೀತಿಯಾದಂತಹ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ಇಂಪಾರ್ಟೆನ್ಸ್ ಆಫ್ ವಾಟರನ್ನು ಹೇಳಲಿಕ್ಕೆ ಕೊಡಬಹುದು. ಬಿಕಾಸ್ ಇಟ್ ಈಸ್ ಪ್ಲೇಯಿಂಗ್ ಎ ರೋಲ್ ಆಫ್ ವಾಸ್ಟ್ ಸಿಗ್ನಿಫಿಕೆನ್ಸ್ ಇನ್ ಅವರ್ ಲೈಫ್, ನಾಟ್ ಓನ್ಲಿ ಇನ್ ಅವರ್ ಲೈಫ್ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಪ್ಲೇಯಿಂಗ್ ದ ಸಿಗ್ನಿಫಿಕೆನ್ಸ್ ಇನ್ ಶೇಪಿಂಗ್ ದ ಕೋರ್ಸ್ ಆಫ್ ದ ಅರ್ತ್ ಹಿಸ್ಟ್ರಿ. ಈ ಒಂದು ಅರ್ತ್ ಹಿಸ್ಟ್ರಿ ಅಂದರೆ ಭೂಮಿಯ ಒಂದು ಇತಿಹಾಸ ಏನಿದೆ, ಅಂದರೆ ಅನೇಕ ನಾಗರಿಕತೆಗಳನ್ನು ನೋಡಿದ್ದೇವೆ ನಾವು. ಆ ಎಲ್ಲ ನಾಗರಿಕತೆಗಳು ಯಾವುದೋ ಒಂದು ನದಿಯ ದಡದ ಮೇಲೆ ಉಗಮಗೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದು ಈ ಒಂದು ಇತಿಹಾಸದಲ್ಲಿ ಮಾತ್ರ ಅಲ್ಲ, ಬರ್ತಕ್ಕಂತಹ ಒಂದು ಫ್ಯೂಚರಲ್ಲಿ ಕೂಡ ಕಂಟಿನ್ಯೂಸ್ ಟು ಪ್ಲೇ ದ ಲೀಡಿಂಗ್ ರೋಲ್ ಇನ್ ದ ಡ್ರಾಮಾ ಆಫ್ ಅವರ್ ಲೈಫ್. ಅಂದರೆ ನಮ್ಮ ಜೀವನದ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಈ ಒಂದು ರಿವರ್ ಅಥವಾ ವಾಟರ್ ಪಡೆದುಕೊಂಡಿದೆ. There is nothing which adds so much to the beauty of the countryside as water, be it just a little stream trickling over the rocks or a little pond by the wayside where the cattle quench their thirst of an evening. The rain-fed tanks that are so common in South India, alas, often so sadly neglected in their maintenance, are a cheering sight when they are full. Here, Sir C.V. Raman is telling about how this water increases the beauty of countryside. ಅಂದರೆ ಈ ವಾಟರ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಆ ಗ್ರಾಮಾಂತರ ಪ್ರದೇಶಗಳ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಸ್ಟ್ರೀಮ್ ಅಥವಾ ಒಂದು ಪಾಂಡ್ ಏನಿರ್ತವೆ, ಇವುಗಳು ಆ ಪ್ರದೇಶಗಳ ಸೌಂದರ್ಯವನ್ನು ಹೆಚ್ಚಿಸ್ತವೆ. ಫಾರ್ ಎಕ್ಸಾಂಪಲ್ ಹಳ್ಳಿಗಾಡಿನಲ್ಲಿರ್ತಕ್ಕಂತಹ ಒಂದು ಕೆರೆಗಳೇನಿರ್ತವೆ, ಪಾಂಡ್, ಅಲ್ಲಿಗೆ ದಿನನಿತ್ಯ ಸಾಯಂಕಾಲದ ಅವಧಿಯಲ್ಲಿ ಆ ದನ ಕರುಗಳು ತಮ್ಮ ದಾಹವನ್ನು ತೀರಿಸ್ಕೊಳ್ಳಿಕ್ಕೆ ಹೋಗಿ ನೀರನ್ನು ಕುಡಿತಾ ಇರ್ತವೆ. ಆಗ ನೋಡಲಿಕ್ಕೆ ಅಲ್ಲಿ ಒಂದು ಬ್ಯೂಟಿ, ನೇಚರ್ ಬ್ಯೂಟಿ ಕಾಣುತ್ತೆ. ಹೀಗೆ ಆ ಒಂದು ವಾಟರ್ ಆ ಗ್ರಾಮೀಣ ಪ್ರದೇಶಗಳ ಒಂದು ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಂತಕ್ಕಂಥದ್ದು ನಮ್ಮ ಸರ್ ಸಿ ವಿ ರಾಮನ್ ಅವರ ಅಭಿಪ್ರಾಯ. ಹಿಯರ್ Sir C.V. Raman is also telling about the rain-fed tanks of South India. These rain-fed tanks are very common in South India. According to Sir C.V. Raman, we are neglecting these rain-fed tanks. That is a very sad thing. ಅಂದರೆ ಸರ್ ಸಿ ವಿ ರಾಮನ್ ಅವರು ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ರೈನ್-ಫೆಡ್ ಟ್ಯಾಂಕ್ಸ್, ಅಂದರೆ ನಾವು ಹೊಂಡಗಳು ಅಂತ ಕರಿಬಹುದು, ಈ ಹೊಂಡಗಳು ಸಹ ತುಂಬ ನೇಚರ್ಗೆ ಬ್ಯೂಟಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತವೆ. ಆದರೆ ಬೇಜಾರಿನ ಸಂಗತಿ ಏನಪ್ಪ ಅಂದರೆ
ನಾವು ಆ ರೇನ್ ಫೆಡ್ ಟ್ಯಾಂಕ್ಸನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಒಪಿನಿಯನನ್ನು ಸರ್ ಸಿ ವಿ ರಾಮನ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. They are, of course, shallow, but this is less evident since the water is silt-laden and throws the light back, and the bottom does not therefore show up. These tanks play a vital role in South Indian agriculture. Some of these tanks are surprisingly large, and it is a beautiful sight to see the sunrise or set over one of them. Water in a landscape may be compared to the eyes in a human face. It reflects the mood of the hour, being bright and gay when the sun shines, turning to dark and gloomy when the sky is overcast. ಇಲ್ಲಿ ನಮ್ಮ ಸಿ ವಿ ರಾಮನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಈ ಒಂದು ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಈ ರೈನ್ ಫೆಡ್ ಟ್ಯಾಂಕ್ಸ್ ಅಷ್ಟೊಂದು ಆಳ ಇರೋದಿಲ್ಲ. ಆಳ ಇರದೇ ಇದ್ದರೂ ಕೂಡ ಅವುಗಳ ಒಂದು ಬಾಟಮ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾಕಂದರೆ ಆ ಒಂದು ವಾಟರ್ ಏನಿರುತ್ತೆ ಅದು ಮಳೆ ಬಂದಾಗ ಹರಿದು ಬರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಿಲ್ಟನ್ನು ಕ್ಯಾರಿ ಮಾಡಿರುತ್ತೆ. ಹಾಗಾಗಿ ಅದು ಕಂಪ್ಲೀಟಾಗಿ ಸಿಲ್ಟ್ ಲ್ಯಾಡನ್ ಆಗಿರೋದ್ರಿಂದ ಆ ಒಂದು ಬಾಟಮ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮತ್ತು ಆ ರೀತಿ ಒಂದು ಸಿಲ್ಟ್ ಲ್ಯಾಡನ್ ಇರೋದ್ರಿಂದ ಆ ಒಂದು ಲೈಟ್ ಏನಿರುತ್ತೆ ಬೆಳಕನ್ನು ಪ್ರತಿಫಲಿಸ್ತಾ ಇರುತ್ತೆ. ಹೀಗಾಗಿ ನಮಗೆ ಆ ಬಾಟಮ್ ಕಾಣೋದಿಲ್ಲ. ಈ ರೈನ್ ಫೆಡ್ ಟ್ಯಾಂಕ್ಸ್ಗಳು ನಮ್ಮ ದಕ್ಷಿಣ ಭಾರತದ ಅಗ್ರಿಕಲ್ಚರಲ್ಲಿ ಅಂದರೆ ಸೌತ್ ಇಂಡಿಯಾದ ಅಗ್ರಿಕಲ್ಚರಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಯಾಕಂದರೆ ಇಲ್ಲಿ ಉತ್ತರ ಭಾರತದಲ್ಲಿದ್ದಂತಹ 12 ತಿಂಗಳು ಹರಿತಕ್ಕಂತಹ ನದಿಗಳಿಲ್ಲ. ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತಗಳು ಇರೋದರಿಂದ ಮಳೆಗಾಲದ ಸಂದರ್ಭದಲ್ಲಿ ನದಿಗಳು ಮಳೆಯಿಂದ ತುಂಬಿ ಹರಿತವೆ ಮತ್ತು ಬೇಸಿಗೆಯಲ್ಲಿ ಆ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಹಿಮ ಕರಗಿ ಅವು ಬೇಸಿಗೆಯಲ್ಲೂ ಕೂಡ ಹರಿತವೆ. ಆದರೆ ದಕ್ಷಿಣ ಭಾರತದಲ್ಲಿ ಮಳೆಗಾಲದಲ್ಲಿ ಮಾತ್ರ ನಮಗೆ ನೀರಿನ ಸೌಲಭ್ಯ ಸಿಗುತ್ತೆ. ಹೀಗಾಗಿ ಆ ಒಂದು ಮಳೆಗಾಲದ ನೀರನ್ನು ನಾವು ಸಂಗ್ರಹ ಮಾಡಿಟ್ಕೊಳ್ತಕ್ಕಂಥದ್ದು ಅವಶ್ಯಕವಾಗಿರುತ್ತೆ. ಈ ಒಂದು ಅವಶ್ಯಕತೆಯನ್ನು ಈ ರೈನ್ ಫೆಡ್ ಟ್ಯಾಂಕ್ಸ್ಗಳು ಅಪೂರ್ಣಗೊಳಿಸ್ತವೆ. ಯಾಕಂದರೆ ಆ ಮಳೆ ನೀರನ್ನು ತಮ್ಮಲ್ಲಿ ಸಂಗ್ರಹ ಮಾಡಿಟ್ಕೊಂಡು ಕೃಷಿ ಕಾರ್ಯಗಳಿಗೆ ಬೇಸಿಗೆ ಸಂದರ್ಭದಲ್ಲೂ ಕೂಡ ಸಹಾಯ ಮಾಡ್ತವೆ. ಈ ರೈನ್ ಫೆಡ್ ಟ್ಯಾಂಕ್ಸ್ಗಳಲ್ಲಿ ಕೆಲವೊಂದಿಷ್ಟು ರೈನ್ ಫೆಡ್ ಟ್ಯಾಂಕ್ಸ್ಗಳು ತುಂಬ ವಿಶಾಲವಾದಂತಹ ಗಾತ್ರವನ್ನು ಸಹ ಹೊಂದಿರ್ತವೆ, ಅಂದರೆ ತುಂಬ ದೊಡ್ಡದಾಗಿರ್ತವೆ. ಈ ಒಂದು ದೊಡ್ಡದಾದಂತಹ ರೈನ್ ಫೆಡ್ ಟ್ಯಾಂಕ್ಸ್ಗಳಲ್ಲಿ ನಾವು ಆ ಪ್ರಕೃತಿಯ ವಿಸ್ಮಯವಾದಂತಹ ಸನ್ರೈಸ್ ಆರ್ ಸನ್ಸೆಟ್ಟನ್ನು ಸಹ ವೀಕ್ಷಣೆ ಮಾಡಬಹುದು. ಹೀಗೆ ನಾನಾ ಕಾರಣಗಳಿಂದಾಗಿ ಈ ಒಂದು ರೈನ್ ಫೆಡ್ ಟ್ಯಾಂಕ್ಸ್ ತಮ್ಮದೇ ಆದಂತಹ ಪ್ರಮುಖ ಪಾತ್ರವನ್ನು ಹೊಂದಿವೆ. ಯಾವುದೇ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ವಾಟರನ್ನು ನೋಡಿಬಿಟ್ಟು ಆ ಒಂದು ಪ್ರದೇಶದ ಸ್ಥಿತಿ, ಅಲ್ಲಿಯ ವಾತಾವರಣ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇಲ್ಲಿ ನಮ್ಮ ಸರ್ ಸಿ ವಿ ರಾಮನ್ ಅವರು ಆ ವಾಟರ್ ಅಂದರೆ ಯಾವುದೇ ಒಂದು ಲ್ಯಾಂಡ್ಸ್ಕೇಪಲ್ಲಿರ್ತಕ್ಕಂತಹ ವಾಟರನ್ನು ಮನುಷ್ಯನ ಕಣ್ಣುಗಳ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಮನುಷ್ಯನ ಕಣ್ಣುಗಳನ್ನು ನೋಡಿ ಅವನ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬಹುದು. ಅಂದರೆ ಅವನ ಕಣ್ಣುಗಳಲ್ಲಿ ಅವನ ಮನಸ್ಥಿತಿ ನಮಗೆ ತಿಳಿದು ಬರುತ್ತೆ. ಕೋಪ ಮಾಡಿಕೊಂಡಾಗ ಕಣ್ಣು ಕೆಂಪಗಿರೋದು, ದುಃಖ ಆದಾಗ ಕಣ್ಣಲ್ಲಿ ಕಣ್ಣೀರು ಬರೋದು, ಈ ರೀತಿಯ ನಾನಾ ವಿಧವಾದಂಥ ಎಕ್ಸ್ಪ್ರೆಸ್ಸನ್ನು ನಾವು ಕಣ್ಣುಗಳನ್ನು ನೋಡಿ ಕಂಡುಹಿಡಿಬಹುದು. ಅದೇ ರೀತಿ ಒಂದು ವಾಟರ್ ಸೋರ್ಸಸಲ್ಲಿ ವೆನ್ ದ ಸನ್ ಶೈನ್ಸ್ ದಟ್ ಟೈಮ್ ಬ್ರೈಟ್ ಆ್ಯಂಡ್ ಗೇ, ಅಂದರೆ ತುಂಬ ನೋಡಲಿಕ್ಕೆ ಬ್ರೈಟ್ ಆದಂತಹ ಒಂದು ವಾಟರ್ ನಮಗೆ ಕಾಣುತ್ತೆ. ಅದೇ ರೀತಿ ಟರ್ನಿಂಗ್ ಟು ಡಾರ್ಕ್ ಆ್ಯಂಡ್ ಗ್ಲೂಮಿ ವೆನ್ ದ ಸ್ಕೈ ಈಸ್ ಓವರ್ಕಾಸ್ಟ್, ಮೋಡಗಳಿಂದ ತುಂಬಿಕೊಂಡಾಗ ನೋಡಲಿಕ್ಕೆ ಯಾವ ರೀತಿ ಇರುತ್ತೆ, ಡಾರ್ಕ್ ಆ್ಯಂಡ್ ಗ್ಲೂಮಿಯಾಗಿ ಆ ವಾಟರ್ ನಮಗೆ ಕಾಣುತ್ತೆ. One of the most remarkable facts about water is its power to carry silt or finely divided soil in suspension. This is the origin of the characteristic color of the water in rain-fed tanks. This color varies with the nature of the earth in the catchment area and is most vivid immediately after a fresh inflow following rain. Swiftly flowing water can carry fairly large and heavy particles. The finest particles, however, remain floating within the liquid in spite of their greater density and are, of course, extremely small, but their number is also great. ಇಲ್ಲಿ ನಮ್ಮ ಸರ್ ಸಿ ವಿ ರಾಮನ್ ಅವರು ಆ ಒಂದು ವಾಟರ್ನ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಅವರು ಹೇಳ್ತಾ ಇರ್ತಕ್ಕಂಥದ್ದು ಈ ವಾಟರ್ ಹರಿದು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಒಂದು ಏರಿಯಾದಲ್ಲಿರ್ತಕ್ಕಂತಹ ಆ ಮಣ್ಣನ್ನು ಇರ್ಬೋದು ಮತ್ತು ಸಿಲ್ಟನ್ನು ಇರ್ಬೋದು ತನ್ನ ಜೊತೆ ಕೊಚ್ಚಿಕೊಂಡು ಹೋಗ್ತಕ್ಕಂತಹ ಅಂದರೆ ಕ್ಯಾರಿ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹೀಗೆ ಆ ವಾಟರ್ ಹರಿದು ಬರ್ತಕ್ಕಂತಹ ಪ್ರದೇಶ ಒಂದೇ ಆಗಿರೋದಿಲ್ಲ. ಆ ಪ್ರದೇಶಗಳು ಬೇರೆ ಬೇರೆ ಇದ್ದಾಗ ಅಲ್ಲಿರ್ತಕ್ಕಂತಹ ಮಣ್ಣಿನ ಕಲರ್ ಸಹ ಬೇರೆ ಬೇರೆ ಆಗಿರ್ತವೆ. ಹೀಗೆ ಮಣ್ಣಿನ ಕಲರ್ ಬೇರೆ ಬೇರೆ ಆಗಿರೋದ್ರಿಂದ ಆ ಹರಿದು ಬಂದಂತಹ ವಾಟರ್ ಆ ಮಣ್ಣಿನ ಕಲರನ್ನೇ ತಂದು ಈ ರೈನ್ ಫೆಡ್ ಟ್ಯಾಂಕ್ಸ್ ಅಲ್ಲಿ ಬಿಡ್ತವೆ. ಹೀಗಾಗಿ ಆ ರೈನ್ ಫೆಡ್ ಟ್ಯಾಂಕ್ಸಿನ ಕಲರು ಸಹ ಬೇರೆ ಬೇರೆ ಆಗಿರ್ತವೆ. ಹೀಗೆ ಹರಿದು ಬರ್ತಕ್ಕಂತಹ ವಾಟರ್ ಕೇವಲ ಸಣ್ಣ ಗಾತ್ರದ ಒಂದು ಪಾರ್ಟಿಕಲ್ಸನ್ನು ಮಾತ್ರ ಕ್ಯಾರಿ ಮಾಡೋದಿಲ್ಲ, ಅದರ ಜೊತೆಗೆ ಫೇರ್ಲಿ ಲಾರ್ಜ್ ಆ್ಯಂಡ್ ಹೆವಿ ಪಾರ್ಟಿಕಲ್ಸ್ ಅಂದರೆ ದೊಡ್ಡದಾದಂತಹ ಪಾರ್ಟಿಕಲ್ಸನ್ನು ಸಹ ತಮ್ಮ ಜೊತೆ ಕ್ಯಾರಿ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರ್ತದೆ. ಆ ದೊಡ್ಡದಾದಂತಹ ಪಾರ್ಟಿಕಲ್ಸ್ ಜೊತೆಗೇ ಅನೇಕ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಸಹ ಆ ವಾಟರಲ್ಲಿ ಕರಗಿ ಹೋಗಿರ್ತವೆ. ಹಾಗೆ ಕರಗಿದ ರೂಪದಲ್ಲಿ ಅದು ಕಣ್ಣಿಗೆ ಕಾಣೋದಿಲ್ಲ. ಆ ವಾಟರಲ್ಲಿ ಏನಾಗಿರುತ್ತೆ ಅಂದರೆ ಲಿಕ್ವಿಡ್ ಆಗಿ ಹೋಗಿರುತ್ತೆ, ಅದು ಕೂಡ ಆ ಒಂದು ವಾಟರಲ್ಲಿ ಹರಿದು ಬರುತ್ತೆ. The flow of water has undoubtedly played a great part and a beneficent one in the geological process by which the soil on the Earth's surface has been formed from the rocks of its crust. The same agency, however, under appropriate conditions, can also play a destructive part and wash away the soil, which is the foundation of all agriculture, and if allowed to proceed unchecked, can have the most disastrous effects on the life of the country. The problem of soil erosion is one of serious import in various countries, and especially in many parts of India. The conditions under which it occurs and the measures by which it can be checked deserve the closest study. In this paragraph, Sir C.V. Raman is telling the main reason behind soil erosion. Dear students, already we know that this earth surface has been formed from the rocks of its crust from the ancient period because of this flow of water. So this is undoubtedly this flow of water played a great part in the creation of Earth's surface. The same flow of water can also play a destructive part as well, because it can wash away the soil, which is very important in agriculture. We know that soil is the main thing in agriculture. Without soil we cannot conduct our agricultural activities. So it is the foundation of all agricultural activities. So sometimes this flow of water can destroy or harm the fertility of the land, because it can completely wash away the fertile land from the agricultural area. So we need to check that water. We have to stop the flow of water, otherwise it can create a very big problem. So we need to stop this soil erosion. So many countries are facing this problem. So we need to find out the reasons for the soil erosion and the measures to be conducted to stop this soil erosion. In next paragraphs we can discuss them. Dear students, ಈ ಒಂದು ಪ್ಯಾರಾಗ್ರಾಫಲ್ಲಿ ಸರ್ ಸಿ ವಿ ರಾಮನ್ ಅವರು ಈ ಒಂದು ದ ಫ್ಲೋ ಆಫ್ ವಾಟರ್ ಅಂದರೆ ನೀರು ಹರಿತಕ್ಕಂತಹ ವೇಗ ಏನಿರುತ್ತೆ, ಹರಿವು ಏನಿರುತ್ತೆ, ಅದು ಯಾವ ರೀತಿಯಾಗಿ ಸಾಯಿಲ್ ಎರೋಷನನ್ನು ಅಂದರೆ ಮಣ್ಣಿನ ಸವಕಳಿಯನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಒಂದು ಫ್ಲೋ ಆಫ್ ವಾಟರ್ ಅದು ಈ ಒಂದು ಅರ್ತ್ ಮೇಲಿರ್ತಕ್ಕಂಥ ಒಂದು ಅರ್ತ್ ಸರ್ಫೇಸ್ ಅಂದರೆ ಈ ಒಂದು ಅರ್ತ್ ಮೇಲಿರ್ತಕ್ಕಂಥ ಒಂದು ಸರ್ಫೇಸ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ರಲ್ಲಿ ಬಹುಮುಖ್ಯ ಪಾತ್ರವನ್ನು ಈ ಒಂದು ಫ್ಲೋ ಆಫ್ ವಾಟರ್ ಹೊಂದಿದೆ. ಅದೇ ರೀತಿ ಈ ಒಂದು ಫ್ಲೋ ಆಫ್ ವಾಟರ್ ಏನು ಮಾಡ್ಬೋದು ಅಂದರೆ ಈ ಒಂದು ಡಿಸ್ಟ್ರಕ್ಟಿವ್ ಪಾರ್ಟನ್ನು ಸಹ ಅಂದರೆ ಈ ಮಣ್ಣನ್ನು ಸವಕಳಿ, ಮಣ್ಣಿನ ಸವಕಳಿ ಅಂತ ಏನು ಹೇಳ್ತೀವಿ ನಾವು ಸಾಯಿಲ್ ಎರೋಷನ್, ಅದರಲ್ಲಿಯೂ ಕೂಡ ತನ್ನದೇ ಆದಂತಹ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಆ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಈ ಫ್ಲೋ ಆಫ್ ವಾಟರೇ, ಅಂದರೆ ಆ ಕಲ್ಲುಗಳನ್ನು ಸವೆಸಿ ಏನು ಮಾಡಿದೆ ಅಂದರೆ ಈ ಮಣ್ಣನ್ನು ರಚನೆ ಮಾಡಿದೆ. ಆ ಮಣ್ಣನ್ನು ರಚನೆ ಮಾಡಿರ್ತಕ್ಕಂತಹ ಈ ಒಂದು ಫ್ಲೋ ಆಫ್ ವಾಟರ್ ಏನು ಮಾಡುತ್ತೆ, ಆ ಮಣ್ಣಿನ ನಾಶಕ್ಕೆ ಅಂದರೆ ಮಣ್ಣಿನ ಸವಕಳಿಗೆ ಕಾರಣ ಆಗ್ತಕ್ಕಂಥದ್ದನ್ನು ಸರ್ ಸಿ ವಿ ರಾಮನ್ ಅವರು ಈ ಪ್ಯಾರಾಗ್ರಾಫಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಹಾಗಾಗಿ
ಈ ಒಂದು ನೀರು ಹರಿತಕ್ಕಂಥದ್ದನ್ನು ನಾವು ಸ್ಟಾಪ್ ಮಾಡದೇ ಇದ್ದರೆ, ಚೆಕ್ ಮೀನ್ಸ್ ಆ ನೀರು ಹರಿತಕ್ಕಂಥ ವೇಗವನ್ನು ಸ್ಟಾಪ್ ಮಾಡಲಿಕ್ಕೆ ತೆಗೆದುಕೊಳ್ತಕ್ಕಂತಹ ಕ್ರಮಗಳು, ಅದನ್ನು ನಾವು ಆ ರೀತಿ ಸ್ಟಾಪ್ ಮಾಡಲಿಲ್ಲ ಅಂದರೆ ಅದರಿಂದ ತುಂಬ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಇದು ಕೇವಲ ಭಾರತದ ಸಮಸ್ಯೆ ಮಾತ್ರ ಅಲ್ಲ, ಅನೇಕ ದೇಶಗಳು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಒಂದು ಪರಿಸ್ಥಿತಿಗೆ ಅಂದರೆ ಆ ಮಣ್ಣಿನ ಸವಕಳಿಗೆ ಕಾರಣಗಳೇನು ಮತ್ತು ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಆರ್ ವಾಟ್ ಆರ್ ದ ಮೆಜರ್ಸ್ ವಿ ಹ್ಯಾವ್ ಟು ಬಿ ಟೇಕನ್ ಟು ಸ್ಟಾಪ್ ದಿಸ್ ಸಾಯಿಲ್ ಎರೋಷನ್ ಅಂತಕ್ಕಂಥದ್ದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸಿ ವಿ ರಾಮನ್ ಅವರ ಅಭಿಪ್ರಾಯ ಆಗಿದೆ. Soil erosion occurs in successive steps, the earliest of which may easily pass unnoticed. In the later stages, the cutting up and washing away of the earth is only too painfully apparent in the formation of deep gullies and ravines, which make all agriculture impossible. Sudden bursts of excessively heavy rain resulting in a large runoff of surplus water are the principal factors in causing soil erosion. This problem of soil erosion cannot occur in a day or two. It has its own successive steps. So many steps are there in this soil erosion. In earlier stages, we cannot notice this problem. But in the later stages, it can create gullies and ravines. Those gullies and ravines makes agricultural activities impossible. Those gullies and ravines create very big problem for agriculture. Whenever there is sudden burst of excessively heavy rain, we can see the large runoff of surplus water. It will create soil erosion. It is the biggest reason in the soil erosion. That is the principal factor. ಅಂದರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಸಿ ವಿ ರಾಮನ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಈ ಒಂದು ಸಾಯಿಲ್ ಎರೋಷನ್ ಅಂತಕ್ಕಂಥದ್ದು ಕೇವಲ ಒಂದು ದಿನ ಅಥವಾ 2 ದಿನಗಳಲ್ಲಿ ಕಂಡು ಬರೋದಿಲ್ಲ. ಇದು ತನ್ನದೇ ಆದಂಥ ಒಂದು ಸ್ಟೆಪ್ಸ್ಗಳನ್ನು ಹೊಂದಿದೆ. ಮೊದಲಿಗೆ ಇದು ನಮಗೆ ಅನ್ನೋಟಿಸ್ಡ್ ಅಂದರೆ ಅದು ಗೊತ್ತಾಗೋದೇ ಇಲ್ಲ, ಅದು ಸಾಯಿಲ್ ಎರೋಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಮೊದಲ ಸ್ಟೇಜ್ಗಳಲ್ಲಿ ಅರ್ಲಿಯರ್ ಸ್ಟೇಜಲ್ಲಿ ನಮಗೆ ಕಂಡು ಬರೋದೇ ಇಲ್ಲ. ಬಟ್ ಲೇಟರ್ ಸ್ಟೇಜ್ ಹೋದಾಗೆ ಏನಾಗುತ್ತೆ ಅಂದರೆ ಕಟ್ಟಿಂಗ್ ಅಪ್ ಆ್ಯಂಡ್ ವಾಷಿಂಗ್ ಅವೇ ಆಫ್ ದ ಅರ್ತ್, ಅಂದರೆ ಆ ಮಣ್ಣನ್ನು ಕೊರಕಲು ಬೀಳುತ್ತೆ, ಮಣ್ಣು ಅಲ್ಲಿಂದ ಕೊರೆದು ಅಲ್ಲಿಂದ ವಾಷಿಂಗ್ ಅವೇ ಅಂದರೆ ಹರಿದು ಹೋಗುತ್ತೆ ನೀರಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಆ ಡೀಪ್ ಗಲೀಸ್ ಆ್ಯಂಡ್ ರ್ಯಾವಿನೀಸ್ ಅಂದರೆ ತಗ್ಗುಗಳು ಅಪಾರ ಪ್ರಮಾಣದ ನೀವು ಚಿತ್ರದಲ್ಲಿ ಕಾಣ್ಬೋದು, ಆ ರೀತಿಯಾದಂಥ ಗಲೀಸ್ ರ್ಯಾವಿನೀಸ್ಗಳು ಉಂಟಾಗ್ತವೆ. ಈ ರೀತಿ ಆ ಗಲೀಸ್ ಮತ್ತು ರ್ಯಾವಿನೀಸ್ಗಳು ಕ್ರಿಯೇಟ್ ಆದರೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್ ಫಾರ್ ಅಗ್ರಿಕಲ್ಚರ್. ಕೃಷಿ ಮಾಡಲಿಕ್ಕೆ ತುಂಬ ಒಂದು ಡಿಫಿಕಲ್ಟ್ ಆಗುತ್ತೆ. ಈ ರೀತಿಯ ಒಂದು ಗಲ್ಲಿಗಳು ಅಥವಾ ರಾವಿನಿಗಳು ಕ್ರಿಯೇಟ್ ಆಗಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಸಡನ್ ಬಸ್ಟ್ ಆಫ್ ಎಕ್ಸೆಸಿವ್ಲಿ ಹೆವಿ ರೈನ್, ಅಂದರೆ ಇದ್ದಕ್ಕಿದ್ದಂತೆ ಒಂದು ಜೋರಾಗಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿಯೋದು. ಹೀಗೆ ಮಳೆ ಸುರಿದಾಗ ಏನಾಗುತ್ತೆ ಅಂದರೆ ಅಪಾರ ಪ್ರಮಾಣದ ಒಂದು ವಾಟರ್ ಏನಾಗುತ್ತೆ ಹಾಗೆ ರನ್ ಆಫ್ ಮೀನ್ಸ್ ಹರಿದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮಣ್ಣನ್ನು ತನ್ನ ಜೊತೆಗೆ ಕೊಚ್ಚಿಕೊಂಡು ಹೋಗುತ್ತೆ. ಇದು ಪ್ರಿನ್ಸಿಪಲ್ ಫ್ಯಾಕ್ಟರ್ ಅಂದರೆ ಬಹುಮುಖ್ಯವಾದಂತಹ ರೀಸನ್ ಆಗಿದೆ ಈ ಒಂದು ಸಾಯಿಲ್ ಎರೋಷನ್ನಲ್ಲಿ. Contributory causes are the slope of the land, removal of the natural protective coat of vegetation, the existence of ruts along which the water can flow with rapidly gathering momentum, and the absence of any checks to such flow. Incredibly, large quantities of precious soil can be washed away if such conditions exist, as is unhappily too often the case. In this paragraph, Sir C V Raman is giving some other causes for the soil erosion. Some other reasons for the soil erosion are slope of the land, removal of the natural protective coat of vegetation, means forest, the existence of ruts along which the water can flow with rapidly gathering momentum, and the absence of any checks to such flow. These are other contributory causes for the soil erosion. Because of these causes, very large quantities of precious soil can be washed away from the surface. ಸಾಯಿಲ್ ಎರೋಷನ್ಗೆ ಕಾರಣ ಆಗ್ತಕ್ಕಂತಹ ಇತರೆ ರೀಸನ್ಗಳನ್ನು ಸಿ ವಿ ರಾಮನ್ ಅವರು ಈ ಒಂದು ಪ್ಯಾರಾಗ್ರಾಫಲ್ಲಿ ಕೊಡ್ತಾ ಇದ್ದಾರೆ.
ಅದರಲ್ಲಿ ಮೊದಲನೇ ಕಾರಣ ಏನಪ್ಪ ಅಂದರೆ ಸ್ಲೋಪ್ ಆಫ್ ದ ಲ್ಯಾಂಡ್, ಅಂದರೆ ಆ ಲ್ಯಾಂಡ್ ಎಷ್ಟೊಂದು ಸ್ಲೋಪ್ ಆಗಿದೆ ಅನ್ನೋದ್ರ ಮೇಲೆ ಕೂಡ ಆ ಒಂದು ಸಾಯಿಲ್ ಎರೋಷನ್ ಡಿಪೆಂಡ್ ಆಗಿರುತ್ತೆ. ನೀವು ಚಿತ್ರದಲ್ಲಿ ಕಾಣ್ಬೋದು ಸ್ಲೋಪ್ ಆಫ್ ದ ಲ್ಯಾಂಡನ್ನು. ಲೈಕ್ ದ್ಯಾಟ್ ರಿಮೂವಲ್ ಆಫ್ ದ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್ ಆಫ್ ವೆಜಿಟೇಷನ್, ಅಂದರೆ ನಾವು ವೆಜಿಟೇಷನ್ ಮೀನ್ಸ್ ಈ ಒಂದು ಗಿಡ ಮರಗಳು ಅಂದರೆ ನ್ಯಾಚುರಲ್ ಫಾರೆಸ್ಟ್ಸ್ ಏನಿದೆ ಅವುಗಳನ್ನ ರಿಮೂವ್ ಮಾಡ್ತಕ್ಕಂಥದ್ದು ಕೂಡ ಅನದರ್ ಕಾಸ್. ಇನ್ನು ಮತ್ತೊಂದು ಕಾರಣ ಏನಪ್ಪ ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಮೀನ್ಸ್ ಹಿಯರ್ ತಗ್ಗುಗಳು ಅಂತ. ನೀರು ಹರಿದು ಹೋಗ್ತಕ್ಕಂತಹ ಪ್ರದೇಶಗಳಲ್ಲಿ ಆಲ್ರೆಡಿ ಈ ಒಂದು ರಟ್ಸ್ ಅಂದರೆ ತಗ್ಗುಗಳಿದ್ದರೆ ಅಲ್ಲಿ ಒಂದು ಮಣ್ಣಿನ ಸವಕಳಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ರೀತಿ ಸ್ಪೀಡಾಗಿ ಹರಿದು ಹೋಗ್ತಕ್ಕಂತಹ ಒಂದು ವಾಟರ್ಗೆ ಚೆಕ್ಸ್ ಅಂದರೆ ಅವಕ್ಕೆ ಅಡೆತಡೆಗಳು ಇರದೇ ಇದ್ದರೆ ಅದು ಕೂಡ ಸಾಯಿಲ್ ಎರೋಷನ್ಗೆ ಒಂದು ಕಾರಣ ಆಗುತ್ತೆ. ಈ ಒಂದು ಕಾರಣಗಳಿಂದಾಗಿ ಈ ಒಂದು ಪ್ರೀಷಿಯಸ್ ಸಾಯಿಲ್ ಏನಿದೆ ಇದು ಕಂಪ್ಲೀಟಾಗಿ ವಾಶ್ಡ್ ಅವೇ, ಹರಿದು ಹೋಗಿಬಿಡುತ್ತೆ, ಅಂದರೆ ಮಣ್ಣಿನ ಸವಕಳಿ ಉಂಟಾಗುತ್ತೆ. ದಿಸ್ ಈಸ್ ನಾಟ್ ಎ ಗುಡ್ ಥಿಂಗ್. The menace which soil erosion presents to the continuance of successful agriculture is an alarming one in many parts of India, calling urgently for attention and preventive action. The terracing of the land, the construction of bunds to check the flow of water, the practice of contour cultivation, and the planting of appropriate types of vegetation are amongst the measures that have been suggested. It is obvious that the aim should be to check the flow of water at the earliest possible stage before it has acquired any appreciable momentum and correspondingly large destructive power. We need to take some preventive action for this problem of soil erosion. So, in this paragraph, Sir C.V. Raman is suggesting some measures to stop the soil erosion. Those are the terracing of the land, the construction of bunds to check the flow of water, the practice of contour cultivation, and the planting of appropriate types of vegetation. These are the very important measures to be taken for this problem of soil erosion. C.V. Raman suggesting these ideas. Sir C.V. Raman is also suggesting us that we need to check the flow of water at the earliest possible stage before it getting very speed momentum, because once it gets its speed momentum, it is not possible to stop it or check it. ಇಲ್ಲಿ ಸರ್ ಸಿ ವಿ ರಾಮನ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಈ ಒಂದು ಸಾಯಿಲ್ ಎರೋಷನ್ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಬಹುಮುಖ್ಯವಾದಂತಹ ಒಂದು ಅಗ್ರಿಕಲ್ಚರ್ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇರತಕ್ಕಂತಹ ಒಂದು ಅಂಶಗಳಲ್ಲಿ ಇದು ಒಂದಾಗಿದೆ. ಸೊ ಇದರ ಕುರಿತು ನಾವು ಒಂದು ಗಮನವನ್ನು ಹರಿಸಿ ಅದಕ್ಕೆ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ ಅಂದರೆ ಆ ಒಂದು ಸಾಯಿಲ್ ಎರೋಷನನ್ನು ಸ್ಟಾಪ್ ಮಾಡಲಿಕ್ಕೆ ಕೆಲವೊಂದು ಆ್ಯಕ್ಷನ್ಗಳನ್ನು, ಕೆಲವೊಂದು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಅವುಗಳನ್ನು ಕುರಿತು ಈ ಒಂದು ಪ್ಯಾರಾಗ್ರಾಫಲ್ಲಿ ಅವರು ಹೇಳ್ತಾ ಇದ್ದಾರೆ. ಆ ಒಂದು ಅಂಶಗಳು ಯಾವುವು ಅಂದರೆ, ಆ ಚಟುವಟಿಕೆಗಳು ಯಾವುವು ಅಂದರೆ, ದ ಟೆರೇಸಿಂಗ್ ಆಫ್ ದ ಲ್ಯಾಂಡ್ ಅಂದರೆ ಲ್ಯಾಂಡನ್ನು ಟೆರೇಸ್ ಟೈಪ್ ಆಗಿ ಮಾಡಿ ಕೃಷಿಗೆ ಬಳಸಿಕೊಳ್ಳೋದು. ದ ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಟು ಚೆಕ್ ದ ಫ್ಲೋ ಆಫ್ ವಾಟರ್, ನೀರಿನ ಒಂದು ಹರಿವನ್ನು ಸ್ಲೋ ಮಾಡಲಿಕ್ಕೆ, ನಿಧಾನ ಮಾಡಲಿಕ್ಕೆ ಒಂದು ಬಂಡ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ನಾವು ಚಿತ್ರಗಳಲ್ಲಿ ಗಮನಿಸಬಹುದು. ಸರ್ ಸಿ ವಿ ರಾಮನ್ ಅವರ ಮತ್ತೊಂದು ಸಜೆಷನ್ ಏನಂದರೆ, ಟು ಪ್ರಾಕ್ಟೀಸ್ ಆಫ್ ಕಂಟರ್ ಕಲ್ಟಿವೇಷನ್. ನೀವು ಚಿತ್ರದಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಒಂದು ಸೇಮ್ ಲೆವೆಲಲ್ಲಿ ಅಗ್ರಿಕಲ್ಚರ್ನ ಮಾಡ್ತಕ್ಕಂಥದ್ದು. ಆ್ಯಂಡ್ ದ ಲಾಸ್ಟ್ ಮೆಜರ್ ಈಸ್ ದ ಪ್ಲಾಂಟಿಂಗ್ ಆಫ್ ಅಪ್ರಾಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್. ಈ ಒಂದು ಪ್ಯಾರಾಗ್ರಾಫ್ನ ಕೊನೆಯ ಭಾಗದಲ್ಲಿ ಸರ್ ಸಿ ವಿ ರಾಮನ್ ಅವರು ಬಹುಮುಖ್ಯವಾದ ಅಂಶವನ್ನು ನಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಈ ಒಂದು ಫ್ಲೋ ಆಫ್ ವಾಟರನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಒಂದು ಸಾರಿ ಅದು ತನ್ನ ಸ್ಪೀಡನ್ನು ಜಾಸ್ತಿಯಾಗಿ ಮಾಡ್ಕೊಳ್ತು ಅಂದರೆ ಆಮೇಲೆ ಆ ಒಂದು ವಾಟರನ್ನು, ಫ್ಲೋ ಆಫ್ ವಾಟರನ್ನು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲಿಗೆ ಅದು ಒಂದು ಆ ಸ್ಪೀಡ್ ಮೂಮೆಂಟನ್ನು ಪಡೆಯೋದಕ್ಕಿಂತ ಮೊದಲೇ ನಾವು ಅದಕ್ಕೆ ಚೆಕ್ಗಳನ್ನು ಅಂದರೆ ಆ ವಾಟರ್ ಹರಿತಕ್ಕಂಥದ್ದಕ್ಕೆ ತಡೆಗಳನ್ನು ಹಾಕಬೇಕು ಅಂತಕ್ಕಂಥ ಅಂಶವನ್ನು ಅವರು ಹೇಳ್ತಾ ಇದ್ದಾರೆ.
Water is the basis of all life. Every animal and every plant contains a substantial proportion of free or combined water in its body. And no kind of physiological activity is possible in which the fluid does not play an essential part. Water is, of course, necessary for animal life, while moisture in the soil is equally imperative for the life and growth of plants and trees. The preservation and utilization of water is thus fundamental for human welfare. Dear students, in this paragraph, Sir C.V. Raman is giving some points to prove that how the water is the basis of life. Yes, it is true that without water, no animal and no plant can live on earth. So, Sir C.V. Raman is telling in the first line itself only, every animal and every plant contains a substantial proportion of free or combined water in its body. Yes, all the plants and all the animals have water contained in their body. ಅಂದರೆ ಈ ಭೂಮಿಯ ಮೇಲೆ ಇರತಕ್ಕಂತಹ ಒಂದು ಪ್ರತಿ ಪ್ರಾಣಿಯಲ್ಲೂ ಮತ್ತು ಪ್ರತಿಯೊಂದು ಪ್ಲ್ಯಾಂಟಲ್ಲೂ ಕೂಡ ಈ ಒಂದು ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ, ಒಂದು ವಾಟರ್ನ ಅಂಶ ಇದ್ದೇ ಇರುತ್ತೆ. ಈ ವಾಟರ್ ಇರದೇ ಇರತಕ್ಕಂತಹ ಯಾವುದೇ ಪ್ರಾಣಿ ಮತ್ತು ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. And see that no kind of physiological activity is possible in which the fluid does not play an essential part. So, for all the physiological activity, water is essential. Without water, there is no physiological activity is possible. ಅಂದರೆ ಪ್ರತಿಯೊಂದು ಜೀವಿಯ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟಿಗೆ ಈ ವಾಟರ್ ಬೇಕೇ ಬೇಕು. ವೆರಿ ಎಸೆನ್ಷಿಯಲ್ ಅಂದರೆ ವೆರಿ ಇಂಪಾರ್ಟೆಂಟ್. ಈ ವಾಟರ್ ಇಲ್ಲದೆ ಯಾವುದೇ ರೀತಿಯಾದಂತಹ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟಿ ಸಾಧ್ಯನೇ ಆಗೋದಿಲ್ಲ. Yes, there are so many water sources are there on earth. All the animals and birds can get the water from those sources, but plants cannot get water directly from the water sources. So, in the last part of this paragraph, Sir C.V. Raman is telling moisture in the soil is equally imperative, means it is also very important because the plants are not getting the water from the water sources. So, the moisture in the soil is very essential for these plants and trees. So, for this reason, the preservation and utilization of this water is very fundamental for human welfare. ಅಂದರೆ ಈ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಒಂದು ವಾಟರ್ ಬೇಕು ಅಂತ ಅಂದರೆ ಅವುಗಳಿಗೆ ವಾಟರ್ ಸೋರ್ಸಸ್ ಭೂಮಿಯ ಮೇಲೆ ಅನೇಕ ಇವೆ. ಲೇಕ್ಸ್ ಇವೆ, ವೆಲ್ಸ್ ಇವೆ, ಅದೇ ರೀತಿ ಆರ್ಟಿಷಿಯನ್ ವೆಲ್ಸ್ ಇವೆ. ಅಂದರೆ ಕೆರೆಗಳಿರ್ಬೋದು, ಸರೋವರಗಳಿರ್ಬೋದು, ಈ ರೀತಿಯಾದಂತಹ ಒಂದು ವಾಟರ್ ಸೋರ್ಸಸ್ಗಳು ಲಭ್ಯ ಇರ್ತವೆ. ಪ್ರಾಣಿ ಮತ್ತು ಪಕ್ಷಿಗಳು ಆ ಒಂದು ವಾಟರ್ ಸೋರ್ಸಸ್ಗಳಿಂದ ಡೈರೆಕ್ಟಾಗಿ ವಾಟರನ್ನು ಪಡ್ಕೋಬಹುದು. ಆದರೆ ಪ್ಲ್ಯಾಂಟ್ಸ್ಗಳಿಗೆ ಆ ರೀತಿ ವಾಟರ್ ಸೋರ್ಸ್ಗಳನ್ನು ಹುಡ್ಕೊಂಡೋಗಿ ವಾಟರನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಪ್ಲ್ಯಾಂಟ್ಸ್ಗಳು ಏನು ಮಾಡ್ತವೆ ಅಂದರೆ ಆ ಮಣ್ಣಲ್ಲಿರ್ತಕ್ಕಂಥ ಒಂದು ಮಾಯ್ಶ್ಚರ್, ಸಾಯಿಲಲ್ಲಿರ್ತಕ್ಕಂಥ ಮಾಯ್ಶ್ಚರ್ ಏನಿದೆ ಕಂಪ್ಲೀಟಾಗಿ ಅದರ ಮೇಲೇ ಡಿಪೆಂಡ್ ಆಗಿರ್ತವೆ. ಹಾಗಾಗಿ ಅರ್ತ್ ಮೇಲೆ ಇರ್ತಕ್ಕಂತಹ ವಾಟರ್ ಸೋರ್ಸಸ್ ಎಷ್ಟೊಂದು ಇಂಪಾರ್ಟೆಂಟ್ ಪಡ್ಕೊಂಡಿದೆಯೋ ಅದೇ ರೀತಿ ಆ ಸಾಯಿಲ್ ಮಾಯ್ಶ್ಚರ್ ಏನಿದೆ ಅದು ಕೂಡ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. So, don't forget these 3 points. Every animal and every plant contains a substantial proportion of water in their body. No kind of physiological activity is possible without water. All the water sources are very important for all the animals and plants. Like that, moisture in the soil is very important for the life and growth of plants and trees. Apart from artesian water, the ultimate source in all cases is rain or snowfall. Much of Indian agriculture depends on seasonal rainfall and is therefore very sensitive to any failure or irregularity of the same. The problems of soil erosion and of inadequate or irregular rainfall are closely connected with each other. It is clear that the adoption of techniques preventing soil erosion would also help to conserve and keep the water where it is wanted. In other words,
on and in the soil, and such techniques therefore serve a double purpose. Yes, dear students, we know that artesian water is the main source for water, and apart from this artesian water, there are some other sources are there as well. Those are rainfall and snowfall. These are also very important for water sources. In India, we cannot get rain throughout the year because it is a seasonal rainfall country. So our agriculture completely depend on this seasonal rainfall. ಅಂದರೆ ನಮಗೆಲ್ಲ ತಿಳಿದಿರುವಂತೆ ಈ ಆರ್ಟಿಷಿಯನ್ ವಾಟರ್ ಅಂದರೆ ನಾವು ನೀರಿನ ಚಿಲುಮೆಗಳು ಅಂತ ಕರಿತೀವಿ, ಇದು ಒಂದು ವಾಟರ್ ಸೋರ್ಸ್ ಆಗಿರುತ್ತೆ. ಇದು ಮಾತ್ರ ಅಲ್ಲದೆ ಮತ್ತು ಇತರೆ ನೀರಿನ ಮೂಲಗಳು ವಾಟರ್ ಸೋರ್ಸಸ್ ಅಂದರೆ ಅದು ರೈನ್ಫಾಲ್ ಮತ್ತು ಸ್ನೋಫಾಲ್ ಆಗಿರುತ್ತೆ. ಆರ್ಟಿಷಿಯನ್ ವಾಟರ್ನ ಬಿಟ್ಟರೆ ಈ ರೈನ್ಫಾಲ್ ಆ್ಯಂಡ್ ಸ್ನೋಫಾಲ್ ಅಂತಕ್ಕಂಥವು ವಾಟರ್ನ ಸೋರ್ಸ್ ಆಗಿವೆ. ಮತ್ತು ನಮಗೆ ತಿಳಿದಿರುವಂತೆ ನಮ್ಮ ಇಂಡಿಯಾದ ಅಗ್ರಿಕಲ್ಚರ್ ಕಂಪ್ಲೀಟಾಗಿ ಏನಾಗಿದೆ ಅಂದರೆ ಆ ಸೀಸನಲ್ ರೈನ್ಫಾಲ್ ಅಂದರೆ ನಾವು ಮಾನ್ಸೂನ್ ಮಳೆ ಅಂತ ಕರಿತೀವಿ, ಇದರ ಮೇಲಿನ ಕಂಪ್ಲೀಟ್ ಡಿಪೆಂಡ್ ಆಗಿದೆ. ಒಂದು ವೇಳೆ ಈ ರೈನ್ ಬರಲಿಲ್ಲ ಅಂದರೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಏನಾಗುತ್ತೆ, ಸಂಪೂರ್ಣವಾಗಿ ಹಾಳಾಗುತ್ತೆ. ಆ ವರ್ಷದ ಬೆಳೆಯನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. Here C.V. Raman is discussing another important point, that is the problem of soil erosion and of inadequate or irregular rainfall are closely connected with each other. ಅಂದರೆ ಸಿ ವಿ ರಾಮನ್ ಅವರು ಹೇಳ್ತಾ ಇರೋದೇನಪ್ಪ ಅಂದರೆ ದ ಪ್ರಾಬ್ಲಮ್ ಆಫ್ ಸಾಯಿಲ್ ಎರೋಷನ್ ಅಂದರೆ ಆ ಒಂದು ಮಣ್ಣಿನ ಸವಕಳಿ ಏನಿದೆ ಅದು ಮತ್ತು ಇರ್ರೆಗ್ಯುಲರ್ ರೈನ್ಫಾಲ್, ಮಳೆಯ ಒಂದು ಅನಿಶ್ಚಿತತೆ ಏನಿರುತ್ತೆ ಅಂದರೆ ಒಂದೇ ಅವಧಿಯಲ್ಲಿ ಈ ಅವಧಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮಗೆ. ಈ ಒಂದು ಇರ್ರೆಗ್ಯುಲರ್ ರೈನ್ಫಾಲ್ ಏನಿದೆ ಇವೆರಡೂ ಒಂದಕ್ಕೊಂದು ಕ್ಲೋಸ್ಲಿ ಕನೆಕ್ಟ್ ಆಗಿವೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ ದ ಪ್ರೀವಿಯಸ್ ವಿಡಿಯೋ we already discussed some techniques to stop the soil erosion. Those techniques also help us to conserve the water and keep the water where it is wanted. Those techniques also are serving double purpose, because those techniques are helping us to stop the soil erosion and also they are helping us to conserve the water. That's why those techniques are serving double purpose. ಅಂದರೆ ಆ ಸಾಯಿಲ್ ಎರೋಜನ್ನ ಸ್ಟಾಪ್ ಮಾಡಲಿಕ್ಕೆ ಅಂಥೇಳಿ ನಾವು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಆ ಒಂದು ಟೆಕ್ನಿಕ್ಸ್ಗಳು ಕೇವಲ ಮಣ್ಣಿನ ಸವಕಳಿಯನ್ನು ಮಾತ್ರ ಸ್ಟಾಪ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ, ಅದ್ರ ಜೊತೆಗೆ ಈ ವಾಟರ್ನ ಕನ್ಸರ್ವೇಷನಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಆ ಟೆಕ್ನಿಕ್ಸ್ ಡಬಲ್ ಒಂದು ಪರ್ಪಸನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ನಮ್ಮ ಸಿ ವಿ ರಾಮನ್ ಅವರು ಈ ಸಾಲುಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. It is evident, however, that in a country having only a seasonal rainfall, an immense quantity of rainwater must necessarily run off the ground. ಎಸ್, ನಮ್ಮ ಇಂಡಿಯಾ ಒಂದು ಸೀಸನಲ್ ರೈನ್ಫಾಲನ್ನು ಪಡೆದುಕೊಳ್ಳುತ್ತೆ, ಅಂದರೆ ಮಾನ್ಸೂನ್ ಸೀಸನ್ನಲ್ಲಿ ಮಾತ್ರ ತುಂಬ ಮಳೆ ಇಲ್ಲಿ ಬರ್ತಾ ಇದೆ. ಸೊ ಆ ಒಂದು ರೈನ್ ವಾಟರನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಆ ಮಣ್ಣಿನ ಮೇಲೆ ಬಿದ್ದಂತಹ ನೀರು ಏನಾಗುತ್ತೆ, ಸುಮ್ಮನೆ ಹರಿದು ಹೋಗುತ್ತೆ. The collection and utilization of this water is therefore of vital importance. ಎಸ್, ಮೊದಲಿಗೆ ಹೇಳಿದಾಗೆ ತುಂಬ ಆ ಒಂದು ವಾಟರನ್ನು ನಾವು ಸಂರಕ್ಷಣೆ ಮಾಡೋದು ಮತ್ತು ಬಳಕೆ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. Much of it flows down into the streams and rivers and ultimately finds its way to the sea. ಎಸ್ ನೋಡಿ, ಹಾಗೆ ಮಳೆಯಿಂದ ಬಂದಂತಹ ನೀರು ಎಲ್ಲೋಗುತ್ತೆ, ಮೊದಲಿಗೆ ಸ್ಟ್ರೀಮ್ಸ್ ಅಂದರೆ ಸಣ್ಣ ಸಣ್ಣ ತೊರೆಗಳನ್ನು ಸೇರಿಕೊಳ್ಳುತ್ತೆ, ನಂತರ ನದಿಗಳನ್ನು ಸೇರಿಕೊಳ್ಳುತ್ತೆ, ನಂತರದಲ್ಲಿ ಅದೆಲ್ಲ ಹರಿದೋಗ್ಬಿಟ್ಟು ಒಂದು ಸಮುದ್ರವನ್ನು ಸೇರ್ಕೊಂಡ್ಬಿಡುತ್ತೆ. ಇನ್ಕ್ರೆಡಿಬಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ದ ಪ್ರೀಷಿಯಸ್ ಫ್ಲೂಯಿಡ್ ಆರ್ ದಸ್ ಲಾಸ್ಟ್ ಟು ದ ಕಂಟ್ರಿ. ಎಸ್ ನೋಡಿ, ಈ ರೀತಿಯಾಗಿ ಒಂದು ಅಮೂಲ್ಯವಾಗಿರ್ತಕ್ಕಂಥ, ಪ್ರೀಷಿಯಸ್ ಮೀನ್ಸ್ ತುಂಬ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಫ್ಲೂಯಿಡ್ ಏನಿದೆ ಅಂದರೆ ಈ ಒಂದು ವಾಟರ್ ವೇಸ್ಟ್ ಆಗ್ತಾ ಇದೆ. ದ ಹಾರ್ನೆಸಿಂಗ್ ಆಫ್ ಅವರ್ ರಿವರ್ಸ್, ದ ವಾಟರ್ಸ್ ಆಫ್ ವಿಚ್ ನೌ ಮೋಸ್ಟ್ಲಿ ರನ್ ಟು ವೇಸ್ಟ್, ಈಸ್ ಎ ಗ್ರೇಟ್ ನ್ಯಾಷನಲ್ ಪ್ರಾಬ್ಲಮ್ ವಿಚ್ ಮಸ್ಟ್ ಬಿ ಕನ್ಸಿಡರ್ಡ್ ಆ್ಯಂಡ್ ಡೆಲ್ಟ್ ವಿತ್ ಆನ್ ನ್ಯಾಷನಲ್ ಲೈನ್ಸ್. ಎಸ್, ನಾವೆಲ್ಲರೂ ಕೂಡ ಇದನ್ನ ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟು ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಿರ್ತಕ್ಕಂಥದ್ದಲ್ಲ, ಇಡೀ ದೇಶಕ್ಕೆ ಇದರಿಂದ ಸಮಸ್ಯೆ ಇದೆ. ಸೊ ಇದನ್ನು ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದು ನಮ್ಮ ಸಿ ವಿ ರಾಮನ್ ಅವರ ಅಭಿಪ್ರಾಯ ಆಗಿದೆ. ವಾಸ್ಟ್ ಏರಿಯಾಸ್ ಆಫ್ ಲ್ಯಾಂಡ್ ವಿಚ್ ಅಟ್ ಪ್ರೆಸೆಂಟ್ ಆರ್ ಮೇಯರ್ ಸ್ಕ್ರಬ್ ಜಂಗಲ್ ಆ್ಯಂಡ್ ಕುಡ್ ಬಿ ಟರ್ನ್ ಇನ್ ಟು ಫರ್ಟೈಲ್ ಆ್ಯಂಡ್ ಪ್ರಾಸ್ಪರಸ್ ಕಂಟ್ರಿ ಬೈ ಕರೇಜಿಯಸ್ ಆ್ಯಂಡ್ ವೆಲ್ ಪ್ಲ್ಯಾನ್ಡ್ ಆ್ಯಕ್ಷನ್. ನೋಡಿ, ಈ ಮೂಲಕ ನಾವು ಆ ಒಂದು ಏನು ಹರಿದು ಹೋಗ್ತಕ್ಕಂತಹ ನೀರಿದೆ
ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ದೇ ಆದರೆ ನಮ್ಮ ದೇಶವನ್ನು ಒಂದು ಫರ್ಟೈಲ್ ಅಥವಾ ಪ್ರಾಸ್ಪರಸ್ ಅಂದರೆ ಫಲವತ್ತಾಗಿ ನಾವು ಚೇಂಜ್ ಮಾಡಬಹುದು. ಈ ರೀತಿ ಒಳ್ಳೆ ಕ್ರಮಗಳನ್ನು ಕರೇಜಿಯಸ್ ಆ್ಯಂಡ್ ವೆಲ್ ಪ್ಲ್ಯಾನ್ಡ್ ಆ್ಯಕ್ಷನ್ನ ತೆಗೆದುಕೊಂಡಿದ್ದೆ ಆದರೆ ಈ ಒಂದು ವೇಸ್ಟ್ ಲ್ಯಾಂಡ್ ಏನಿರುತ್ತೆ, ಸ್ಕ್ರಬ್ ಜಂಗಲ್ ಅಂದರೆ ಕುರುಚಲು ಹುಲ್ಲು ಬೆಳೆದಿರುತ್ತೆ ನೋಡಿ, ಅದನ್ನು ನಾವು ಸ್ಕ್ರಬ್ ಜಂಗಲ್ ಅಂತೇಳಿ ಕರಿಬೋದು. ಸೊ ಆ ರೀತಿಯಾಗಿರ್ತಕ್ಕಂತಹ ಏರಿಯಾಕ್ಕೆ ಒಂದು ನೀರನ್ನು ಸಪ್ಲೈ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಭೂಮಿಯನ್ನು ಫಲವತ್ತಾಗಿ ಮಾಡ್ಬೋದು, ಅಲ್ಲಿಯೂ ಕೂಡ ಒಂದು ಒಳ್ಳೆಯ ಬೆಳೆಯನ್ನು ತೆಗಿಬಹುದು ಅಂತಕ್ಕಂಥದ್ದನ್ನು ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಕನ್ಸರ್ವೇಷನ್ ಆಫ್ ವಾಟರ್ ಸಪ್ಲೈಸ್ ಈಸ್ ದ ಪ್ರಾಬ್ಲಮ್ ಆಫ್ ಅಫಾರೆಸ್ಟ್ರೇಷನ್. ನೋಡಿ, ಅಫಾರೆಸ್ಟ್ರೇಷನ್ ಅಂದರೆ ಅರಣ್ಯೀಕರಣ ಅಂತೇಳಿ ನಾವು ಕನ್ನಡದಲ್ಲಿ ಕರಿಬೋದು. ಅಂದರೆ ಕಾಡುಗಳನ್ನು ಬೆಳೆಸ್ತಕ್ಕಂಥದ್ದು. ಸೊ ಈ ಕಾಡನ್ನು ಬೆಳೆಸ್ತಕ್ಕಂಥದ್ದು ಆ ಒಂದು ವಾಟರ್ ಕನ್ಸರ್ವೇಷನ್ಗೂ ಕೂಡ ಡೈರೆಕ್ಟಾಗಿ ಸಂಬಂಧ ಇದೆ. ಹೇಗೆ ಅಂದರೆ ದ ಸಿಸ್ಟಮೆಟಿಕ್ ಪ್ಲಾಂಟಿಂಗ್ ಆಫ್ ಸೂಟಬಲ್ ಟ್ರೀಸ್ ಇನ್ ಎವರಿ ಪಾಸಿಬಲ್ or even in impossible areas and the development of what one can call civilized forest as distinguished from wild and untamed jungles is one of the most urgent needs of India. ಸೊ ಈ ರೀತಿಯಾಗಿ ನಾವು ಕಾಡನ್ನು ಬೆಳೆಸೋದ್ರ ಮುಖಾಂತರ ಸಿಸ್ಟಮೆಟಿಕ್ ಪ್ಲಾಂಟಿಂಗ್ ಆಫ್ ಸೂಟಬಲ್ ಟ್ರೀಸ್ ಅಂದರೆ ಯಾವ ಪ್ರದೇಶದಲ್ಲಿ ಯಾವ ಒಂದು ಮರಗಳನ್ನು ಬೆಳಿಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ಆ ಸೂಟಬಲ್ ಆಗಿರ್ತಕ್ಕಂಥ ಗಿಡ ಮರಗಳನ್ನು ಬೆಳೆದಿದ್ದೆ ಆದರೆ ಅಂದರೆ ಬೆಳಿಲೇಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಪಾಸಿಬಲ್ ಆರ್ ಇವನ್ ಇನ್ ಇಂಪಾಸಿಬಲ್ ಏರಿಯಾಸ್ ಎಲ್ಲಿ ಸಾಧ್ಯತೆ ಇದೆಯೋ ಮತ್ತು ಎಲ್ಲಿ ಸಾಧ್ಯ ಇಲ್ಲ ಅಂದ್ಕೊಂಡಿರ್ತೀವೋ ಅಂತಲ್ಲೂ ಕೂಡ ಆ ಗಿಡಗಳನ್ನು ಪ್ಲ್ಯಾಂಟ್ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತೇಳಿ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ವಾಟ್ ಒನ್ ಕ್ಯಾನ್ ಕಾಲ್ ಸಿವಿಲೈಸ್ಡ್ ಫಾರೆಸ್ಟ್. ಸಿವಿಲೈಸ್ಡ್ ಫಾರೆಸ್ಟ್ ಅಂದರೆ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥದ್ದಲ್ಲ, ನಾವು ಮನುಷ್ಯರೇನಿದ್ದಾವೆ ನಾವು ಕೃತಕವಾಗಿ ಏನು ಫಾರೆಸ್ಟನ್ನು ಬೆಳಿತೇವೋ ಅದನ್ನು ಸಿವಿಲೈಸ್ಡ್ ಫಾರೆಸ್ಟ್ ಅಂತೇಳಿ ಕರೀತಾರೆ. ಸೊ ಅದೊಂದು ತುಂಬ ಅರ್ಜೆಂಟಾಗಿರ್ತಕ್ಕಂತಹ ಅಥವಾ ನಾವು ಬೇಗನೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂತಹ ಒಂದು ಕೆಲಸ ಆಗಿದೆ ಅಂಥೇಳಿ ನಮ್ಮ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಸಚ್ ಪ್ಲಾಂಟೇಶನ್ ವುಡ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಪ್ರೂವ್ ಎ ಸೋರ್ಸ್ ಆಫ್ ಅನ್ಟೋಲ್ಡ್ ವೆಲ್ ಟು ದ ಕಂಟ್ರಿ. ಈ ಮೂಲಕ ನಾವು ಆ ಒಂದು ನೀರನ್ನು ಸ್ಟಾಪ್ ಮಾಡ್ಬೋದು, ಆ ಒಂದು ಗಿಡ ಮರಗಳನ್ನು ಬೆಳೆಯೋದ್ರ ಮುಖಾಂತರ. ಮತ್ತು ಈ ರೀತಿಯಾಗಿ ನಮ್ಮ ಒಂದು ಕಂಟ್ರಿಯನ್ನು ಒಂದು ವೆಲ್ದಿ ಕಂಟ್ರಿಯಾಗಿ ಒಂದು ಸಂಪನ್ಮೂಲ ಕಂಟ್ರಿಯಾಗಿ ನಾವು ಚೇಂಜ್ ಮಾಡ್ಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ದೇ ವುಡ್ ಚೆಕ್ ಸಾಯಿಲ್ ಎರೋಜನ್ ಆ್ಯಂಡ್ ಕನ್ಸರ್ವ್ ದ ರೈನ್ಫಾಲ್ ಆಫ್ ದ ಕಂಟ್ರಿ ಫ್ರಮ್ ಫ್ಲೋಯಿಂಗ್ ಅವೇ ಟು ವೇಸ್ಟ್. ಕಾರಣವನ್ನು ಸಹ ಕೊಡ್ತಾ ಇದ್ದಾರೆ. ಆ ಫಾರೆಸ್ಟ್ಗಳನ್ನು ಯಾಕೆ ಬೆಳಿಬೇಕು ಅಂದರೆ ದೇ ಕ್ಯಾನ್ ಕನ್ಸರ್ವ್ ಆ್ಯಂಡ್ ದೇ ಕ್ಯಾನ್ ಸ್ಟಾಪ್ ಸಾಯಿಲ್ ಎರೋಜನ್. ಅವು ವಾಟರ್ನ ಕನ್ಸರ್ವ್ ಮಾಡೋದ್ರ ಜೊತೆಗೆ ಒಂದು ಮಣ್ಣಿನ ಸವಕಳಿಯನ್ನೂ ಸಹ ತಡೆಗಟ್ತವೆ ಅಂಥೇಳಿ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. The measures necessary to control the movement of water and conserve the supplies of it can also serve subsidiary purposes of value to the life of the countryside. ನಾವೇನು ಆ ಒಂದು ವಾಟರ್ನ ಒಂದು ಮೂಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತೇಳಿ ಕ್ರಮಗಳನ್ನು ತೆಗೆದುಕೊಳ್ತೀವೋ ಅವು ಬೇರೆ ಒಂದಿಷ್ಟು ಲಾಭಗಳನ್ನು ಕೂಡ ಮಾಡಿಕೊಡ್ತವೆ. ಅಂದರೆ ಕಂಟ್ರಿ ಸೈಡ್ ಮೀನ್ಸ್ ರೂರಲ್ ಏರಿಯಾಗಳಿಗೆ ಅದರಿಂದ ಲಾಭ ಇದೆ. ರೂರಲ್ ಏರಿಯಾಗಳಿಗೆ ಏನು ಲಾಭ ಇದೆ ನೋಡಿ, ಬೈ ಫಾರ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಇನ್ ಕಂಟ್ರಿ ಈಸ್ ಬೈ ಬೋಟ್ಸ್ ಆ್ಯಂಡ್ ಬಾರ್ಜಸ್ ಥ್ರೂ ಕ್ಯಾನಲ್ಸ್ ಆ್ಯಂಡ್ ರಿವರ್ಸ್. ಅಂದರೆ ತುಂಬ ಚೀಪ್ ಆಗಿರ್ತಕ್ಕಂತಹ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವುದಪ್ಪ ಅಂದರೆ ಅದು ಬೋಟ್ಸ್ ಮತ್ತು ಬಾರ್ಜಸ್ ಮೂಲಕ ಆಗಿರುತ್ತೆ. ನೋಡಿ, ಯಾಕೆ ಈ ಒಂದು ಕ್ಯಾನಲ್ಗಳು ತುಂಬ ಚೀಪಾಗಿರ್ತವೆ ಅಂದರೆ ಇಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ರೈಲ್ ಟ್ರ್ಯಾಕ್ಗಳಾದರೆ ಸಾಕಷ್ಟು ದುಡ್ಡನ್ನು ಹಾಕಬೇಕಾಗುತ್ತೆ ಆ ಒಂದು ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಆ ಒಂದು ಭೂಮಿಯನ್ನು ಅಕ್ವೈಸಿಷನ್ ಮಾಡ್ಕೊಳ್ಳಿಕ್ಕೆ ಅಂಥೇಳಿ. ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಅಷ್ಟೇ ಅವು ಆವಾಗ ಹಾಳಾಗ್ತಾ ಇರ್ತವೆ, ಮತ್ತೆ ರಿಪೇರಿ ಮಾಡಬೇಕಾಗಿರುತ್ತೆ. ಬಟ್ ಒಂದ್ಸರಿ ಈ ಕ್ಯಾನಲ್ಸ್ಗಳನ್ನು ನಿರ್ಮಾಣ ಮಾಡಿಬಿಟ್ರೆ ಅಲ್ಲಿ ಯಾವುದೇ ಮತ್ತು ರಿಪೇರಿ ಮಾಡ್ತಕ್ಕಂತಹ ಜಾಸ್ತಿ ಖರ್ಚು ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಚೀಪೆಸ್ಟ್ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದನ್ನು ಸಿ ವಿ ರಾಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ವಿ ಹರ್ ಮಚ್ ಅಬೌಟ್ ಪ್ರೋಗ್ರಾಮ್ಸ್ ಆಫ್ ರೈಲ್ ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್ ಬಟ್ ಫಾರ್ ಟೂ ಲಿಟ್ಲ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಇಂಟರ್ನಲ್ ವಾಟರ್ ವೇಸ್ ಇನ್ ಇಂಡಿಯಾ. ಈಗ ಮೊದಲಿಗೆ ಹೇಳಿದಾಗೆ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ರೈಲ್ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಅಲ್ಲಿ ಸಾಕಷ್ಟು ಕೆಲಸಗಳು ನಡೀತವೆ. ಬಟ್ ಈ ರೀತಿ ಕ್ಯಾನಲ್ಸ್ಗಳನ್ನು ಅಥವಾ ವಾಟರ್ ವೇಸ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ತುಂಬ ಕಡಿಮೆನೇ. Then again, the harvesting of water supplies usually also makes possible the development of hydroelectric power. ಈ ಮೂಲಕ ನೋಡಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಕೂಡ ಉತ್ಪಾದನೆ ಮಾಡ್ಬೋದು. ಅಂದರೆ ಒಂದು ವಾಟರನ್ನು ಏನು ಸ್ಟಾಪ್ ಮಾಡಿರ್ತಾರೋ ಆ ಮೂಲಕ ಆ ವಿದ್ಯುತ್ತನ್ನು ಸಹ ಉತ್ಪಾದನೆ ಮಾಡ್ಬೋದು. ಈ ಮೂಲಕವಾಗಿ ಹಳ್ಳಿಗಳಿಗೂ ಕೂಡ ಒಂದು ಎಲೆಕ್ಟ್ರಿಕ್ ಪವರ್ನ ಸಪ್ಲೈ ಮಾಡೋದ್ರ ಮೂಲಕ ಅವುಗಳ ಒಂದು ಏಳಿಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಸಿ ವಿ ರಾಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
The availability of electric power would make a tremendous difference to the life of the countryside and enable the rural economy to be improved in various directions. ಎಸ್, ಈ ಮೂಲಕ ಹಳ್ಳಿಗಳಿಗೆ ಒಂದು ವಿದ್ಯುತ್ ಸಿಕ್ಕಿದ್ದೆ ಆದರೆ ಆ ಮೂಲಕ ಹಳ್ಳಿಗಳು ಉದ್ಧಾರ ಆಗ್ತವೆ, ಆ ಮೂಲಕ ದೇಶದ ಒಂದು ಎಕಾನಮಿ ಕೂಡ ಹೆಚ್ಚುತ್ತೆ, ಆ ರೂರಲ್ ಎಕಾನಮಿ ಕೂಡ ಹೆಚ್ಚಾಗುತ್ತೆ, ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ ಪರ್ಟಿಕ್ಯುಲರ್ ಇಟ್ ವುಡ್ ಎನೇಬಲ್ ಅಂಡರ್ಗ್ರೌಂಡ್ ವಾಟರ್ ಟು ಬಿ ಟ್ರ್ಯಾಪ್ಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ದ್ಯಾನ್ ಅಟ್ ಪ್ರೆಸೆಂಟ್. ಎಸ್, ನೋಡಿ, ಆ ಒಂದು ವಾಟರ್ ಕನ್ಸರ್ವೇಷನ್ ಮಾಡೋದ್ರ ಮೂಲಕ ಅಂದರೆ ಹರಿತಕ್ಕಂತಹ ನೀರನ್ನು ಸ್ಟಾಪ್ ಮಾಡೋದ್ರ ಮೂಲಕ ಒಂದು ಅಂತರ್ಜಲದ ಮಟ್ಟವು ಸಹ ಏರುತ್ತೆ. ಈಗ ನಾವು ಎಷ್ಟೋ ಹಳ್ಳಿಗಳಲ್ಲಿ ಕೇಳ್ತೇವೆ, ಸುಮಾರು ಸಾವಿರಾರು ಅಡಿಗಳನ್ನು ಕೊರೆಸಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ನಾವು ಆ ವಾಟರ್ ವೇಸ್ಟ್ ಆಗಿ ಹರಿದು ಹೋಗುತ್ತಲ್ವ, ಅದನ್ನು ಸ್ಟಾಪ್ ಮಾಡೋದ್ರ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಕ್ಕಂಥದ್ದನ್ನು ನಮ್ಮ ಸಿ ವಿ ರಾಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದಸ್ ಹೆಲ್ಪ್ ಟು ಓವರ್ಕಮ್ ದ ಡಿಫಿಕಲ್ಟೀಸ್ ಅರೈಸಿಂಗ್ ಫ್ರಮ್ ಇರ್ರೆಗ್ಯುಲಾರಿಟಿ ಆರ್ ಇನ್ಅಡಿಕ್ವೆಸಿ ಆಫ್ ಅದರ್ ಸೋರ್ಸಸ್ ಆಫ್ ಸಪ್ಲೈ. ಎಸ್, ಈ ಮೂಲಕ ಏನು ಇರ್ರೆಗ್ಯುಲಾರಿಟಿ ಅಥವಾ ಏನು ಕಾಲಕಾಲಕ್ಕೆ ಮಳೆ ಬೀಳದೇ ಇದ್ದರೂ ಕೂಡ ಆ ಒಂದು ಕನ್ಸರ್ವ್ ಮಾಡಿರ್ತಕ್ಕಂತಹ ಒಂದು ವಾಟರ್ನೇ ನಾವು ಬಳಸಿಕೊಂಡು ಜೀವನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಸಹ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. In one sense, water is the commonest of liquids. In another sense, it is the most uncommon of liquids with amazing properties which are responsible for its unique power of maintaining animal and plant life. ಎಸ್, ನೋಡಿ, ನಮಗೆ ಕಾಮನ್ ಆಗಿ ಒಂದು ವಾಟರ್ ಅಂತಕ್ಕಂಥದ್ದು ಲಿಕ್ವಿಡ್ ಅಂತೇಳಿ ಗೊತ್ತಿದೆ, ಆದರೆ ಬೇರೆ ಎಲ್ಲ ಲಿಕ್ವಿಡ್ಗಳಿಗಿಂತ ಇದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಲಿಕ್ವಿಡ್ ಆಗಿದೆ. ಕಾರಣ ಇಷ್ಟೇ, ಬೇರೆ ಯಾವುದೇ ಲಿಕ್ವಿಡಲ್ಲೂ ಸಹ ಈ ಒಂದು ಭೂಮಿಯ ಮೇಲಿರ್ತಕ್ಕಂತಹ ಜೀವಿಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಪ್ರಾಪರ್ಟೀಸ್ ಅದರಲ್ಲಿ ಇಲ್ಲ, ಆ ಒಂದು ಕಾಂಟೆಂಟ್ ಅದರಲ್ಲಿ ಇಲ್ಲ. ಬಟ್ ಈ ವಾಟರ್ ಒಳಗಡೆ ಈ ಎಲ್ಲ ಒಂದು ಜೀವ ಸಂಕುಲವನ್ನು ರಕ್ಷಣೆ ಮಾಡ್ತಕ್ಕಂತಹ, ಉಳಿಸ್ತಕ್ಕಂತಹ ಒಂದು ಶಕ್ತಿ ಈ ವಾಟರಲ್ಲಿ ಇದೆ. ಹಾಗಾಗಿ ಇದೊಂದು ಅನ್ಕಾಮನ್ ಆಫ್ ಲಿಕ್ವಿಡ್ಸ್ ಅಂತೇಳಿ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. The investigation of the nature and properties of water is therefore of the highest scientific interest and is far from an exhausted field of research. ಎಸ್, ಹೀಗಾಗಿ ಈ ಒಂದು ವಾಟರ್ ಬಗ್ಗೆನೇ ಜಗತ್ತಲ್ಲಿ ಅತ್ಯಂತ ಮಹತ್ವವಾಗಿ ಅನೇಕ ಒಂದು ರಿಸರ್ಚ್ಗಳು ನಡೀತಾ ಇದ್ದಾವೆ. ಹೈಯೆಸ್ಟ್ ಸೈಂಟಿಫಿಕ್ ಇಂಟ್ರೆಸ್ಟ್ ಅಂದರೆ ಈ ಒಂದು ವಾಟರ್ ಮೇಲೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಸಿ ವಿ ರಾಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಮತ್ತೊಂದು ಲೆಸನ್ನೊಂದಿಗೆ ಸಿಗೋಣ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.